ಚಿತ್ರದುರ್ಗ ಚಳ್ಳಕೆರೆ ಮೂಲಗಳಿಂದ ಬರುವ ಸುದ್ದಿಗಳಿಗೆ ನಾವು ಕಿವಿ ಕೊಡೋದಿಲ್ಲ. ಶುಭ ಮೂಲೆಯಿಂದ ಒಳ್ಳೆಯ ವ್ಯಕ್ತಿಯ ಬಾಯಿಂದ ಸಚಿವ ಸ್ಥಾನ ಸಿಗುವ ಮಾಹಿತಿ ಬಂದಿದೆ ಎಂದು ಮೊಳಕಾಲ್ಮೂರು ಶಾಸಕರನ್ನ ಗೋಪಾಲಕೃಷ್ಣ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಶುಕ್ರವಾರ ಆಯೋಜಿಸಿದ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಲೇ ನಾನು ಸಚಿವನಾಗಬೇಕಿತ್ತು. ದುರಾದೃಷ್ಟ ಸೋಲಿನಿಂದಾಗಿ ಸಚಿವನಾಗುವ ಭಾಗ್ಯ ತಪ್ಪಿಹೋಯಿತು. ಸತ್ಯಕ್ಕೆ ಜೀವವಿದ್ದು ಅದು ಸಾಯೋದಿಲ್ಲ. ಧರ್ಮವಿದ್ರೆ ಕಾಂಗ್ರೆಸ್ ಪಕ್ಷ ನನ್ನನ್ನ ಮಂತ್ರಿ ಮಂಡಲ ಮಾಡಲಿ, ಇಲ್ಲದಿದ್ರೆ ಹೋಗಲಿ ಸವಾಲ್ ಹಾಕಿದ್ರು. ತಮ್ಮ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದರು. 1997ರಿಂದಲೂ ಇಲ್ಲಿಯವರೆಗೆ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ. ಶಾಸಕನಾಗಿ, ಉಪ ಸಭಾಪತಿಯಾಗಿ, ನಿಗಮ ಅಧ್ಯಕ್ಷನಾಗಿ ರಾಜಕೀಯದ ಎಲ್ಲ ಏಳು ಬೀಳುಗಳನ್ನ ಕಂಡಿದ್ದೇನೆ. ನನಗಾಗಿ, ನನ್ನ ಕುಟುಂಬದ ಸ್ವಾರ್ಥಕ್ಕಾಗಿ ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ. ಬದಲಾಗಿ ನನಗೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರದ ಜನರ ಋಣವನ್ನ ತೀರಿಸಲು ನಾನು ಬರಬೇಕಾಯಿತು. ನೀರಾವರಿ ಪ್ರದೇಶವಾಗಿ ಮಾಡುವ ಆಸೆ ಇದೆ. ಸಚಿವ ಸ್ಥಾನ ಕೇಳ್ತಿದ್ದೇನೆ ಎಂದರು. 2011ರ ಕಾಂಗ್ರೆಸ್ ಪಾದಯಾತ್ರೆ ರೂವಾರಿಗಳಲ್ಲಿ ನಾನು ಒಬ್ಬನಾಗಿದ್ದು, ಚಳ್ಳಕೆರೆಯಿಂದ ಬಳ್ಳಾರಿಯ ಹಲಕುಂದಿವರೆಗೆ ಪಾದಯಾತ್ರೆ ಜವಾಬ್ದಾರಿ ಹೊತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದೇನೆ ಎಂದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ನಾಗೇಶ್ವರ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಾದಾಫಿರ್, ಬಳ್ಳಾರಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ವೀರನಗೌಡ, ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ, ಶ್ರೀಕಾಂತ್, ಜೆಆರ್, ರವಿಕುಮಾರ್, ಬಸಪ್ಪ ನಾಯಕ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ, ಪ್ರಶಾಪ ಟಿವಿ, ಚಿತ್ರದುರ್ಗ. ಮಂತ್ರಿ ಮಂಡಲದಲ್ಲಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು 7 ಬಾರಿ ಶಾಸಕರ ಆಗಿರ್ತಕ್ಕಂತ ಗೋಪಾಲಕೃಷ್ಣ ಸಾಹೇಬ್ರನ್ನ ಇಷ್ಟೊತ್ತಿಗೆ ಅವರು ಫೋನಿನ ಮುಖಾಂತರನೇ ಕರೆದು ನೀವು ಮಂತ್ರಿ ಸ್ಥಾನಕ್ಕೆ ರೆಡಿ ಆಗ್ರಿ ಅಂತ ಕರಿಬೇಕಾಗಿತ್ತು. ಇದು ಒಂದು ದುರ್ದೈವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 3 ಬಾರಿ ಸತತವಾಗಿ ಶಾಸಕರಾಗಿದ್ರೆ ಅವರು ಮಂತ್ರಿಗೆ ಯೋಗ್ಯರು. ಅಂತದ್ದು 7 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಆಮೇಲೆ ಅವರು ಮೊಳಕಾಲ್ಮೂರು ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೂ ಬಂದು ಒಳ್ಳೆಯ ನೀರಾವರಿ ಯೋಜನೆಯನ್ನ, ಇದಕ್ಕಿಂತ ಮುಂಚೆ ನಾವು ನೀರಾವರಿ ಯೋಜನೆಯ ಬಗ್ಗೆ ಹೋರಾಟ ಭಾಗೀರಥಿ ಮೈನಸ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವರೇ ಕರೆದು ಮತ್ತೆ ಟಿಕೆಟ್ ಕೊಟ್ಟು ಮತ್ತೆ ನನಗೆ ಕೆಲಸ ನೀವೆಲ್ಲರೂ ಮಾಡಿದ್ರು. ಇವೆಲ್ಲ ಉದಾಹರಣೆ ಇಟ್ಟಿದ್ದಾರೆ. ನಾನು 2004ರಲ್ಲಿ ದೇವರಾಯರು ನಮ್ಮ ಧರ್ಮಸಿಂಗ್ ಅವರು ಇರ್ಬೇಕಾದ್ರೆ ಇದೇ ಜನ ಬಂದ್ಬಿಟ್ಟು ಅಲ್ಲಿ ಕೂಗಾಕಿದ್ದಕ್ಕಪ್ಪ ನಾನು ಎನ್ಬೇಕು ಕುಟುಂಬ ಗೌರವ ಇದೆ, ಅಭಿಮಾನ ಇದೆ, ದೊಡ್ಡ ಮಂತರ ನೀವೆಲ್ಲ ಬಂದು ಕೇಳಿದ್ರಿ, ನೀವೆಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಕಣ, ನನಗೆ 15 ದಿವಸ ಟೈಮ್ ಕೊಡ್ರಿ ಅಂತ ಧರ್ಮಸಿಂಗ್ ಅವ್ರ ಟೈಮ್ ತಗೊಂಡು 15 ದಿವಸ ನನಗೆ ಗೊತ್ತಿಲ್ಲ ಗೋಪಾಲಕೃಷ್ಣ ಬಂದು ನಾನೇ ಡೆಪ್ಟಿ ಸ್ಪೀಕರ್ ಆಗಿ ನೀನು ಓದ್ ತಗೋಬೇಕಪ್ಪ ಅಂತ ಹೇಳಿ. ಏನ್ ಸರ್ ಹಿಂಗ್ ಕರೀತೀರಿ ಇದ್ದಕ್ಕಿದ್ದಂಗೆ ಅಂತ ನಿಮ್ಮ ಜನಗಳ ಮುಂದೆ ನಾನು ಮಾತು ಕೊಟ್ಟಿದ್ದೇನೆ. ಯಾವತ್ತು ನಿಮಗೂ ಮಾತು ಕೊಟ್ಟಿ ನಿಮ್ಮಂತ ಮಂತರಕ್ಕೆ ನಾನು ಅಷ್ಟು ಮಾಡ್ತೇನೆ. ನಾನು ಏನೇನ್ ಮಾಡ್ಲಪ್ಪ, ಬಹಳ ಚಿಕ್ಕದಾಯ್ತು, ಮುಂದೆ ನಾನು ಒಳ್ಳೇದ್ ಮಾಡ್ತೀನಿ ಅಂದ್ರೆ ಬಟ್ ದೈವದೀನರಾದ್ರು ಅವರು, ಅಲ್ಲಿಂದಾಗಿ ಇದಾಯ್ತು. ಬಟ್ ಆ ತರ ಇವರು ಅರ್ಥ ಮಾಡ್ಕೋಬೇಕಲ್ಲ. 7 ಸಾರಿ ಗೆದ್ದಿರ್ತಕ್ಕ ಸರಿಸಮಾನ ಇರ್ತಕ್ಕಂಥ ಇಡೀ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 6 ಜನ ಅಷ್ಟು ಕಂಟಿನ್ಯೂಸ್ ಆಗಿ 7 ಸಾರಿ ಗೆದ್ದು ನಾವಲ್ಲಿ ಕೂತ್ಕೊಂಡಿದ್ವಿ ಅಸೆಂಬ್ಲಿಗಳಂತ ನಮಗೂ ಅನುಭವಿದ್ದೇನೆ. ಬಾರಿ ಒತ್ತರಿಸಿ ಮಾತಾಡ್ಬಿಟ್ರೆ ಮಾತ್ರ ಬಾರಿ ದೊಡ್ಡ ಮೇಧಾವಿ ಅಲ್ಲ, ಮಾನಸಿಕವಾಗಿ ನೊಂದಿರ್ತಕ್ಕಂಥ ನೋವುಗಳು ಕೂಡ ಜಾಸ್ತಿ ಅನುಭವಿಸಿದೆ ನಾವು ವಿಚಾರದಲ್ಲಿ. ನಮಗೂ ಅನುಭವಗಳಿದೆ. ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ, ಎಲ್ಲ ರಾಜಕೀಯದಲ್ಲೆಲ್ಲ ಕಮಿಟಿಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ, ಕಾರ್ಪೊರೇಷನ್ಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಜನಗಳಲ್ಲಿ ಕೂಡ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ತರಕಾರಿ ಮಾಡ್ಕೊಂಡು ಮೇಷ್ಟ್ಗಳಾಗಿ ನಮ್ಮನ್ನ ಬಡ ಕುಟುಂಬದಲ್ಲಿ ಯಾವ ರೀತಿ ಕಷ್ಟ ಏನ್ ಕೊಡ್ತಾರೆ ಅಂತ ನೋಡಿದ್ರೆ ಅನ್ನ ಊಟ ಮುದ್ದೆ ಇಲ್ದೇನೆ ನಾವು ಬದುಕಿರ್ತಕ್ಕಂಥ ಜನ ನನಗೆ ಬಡತನ ಚೆನ್ನಾಗಿ ಗೊತ್ತಿದೆ. ಹಾಗಂತೇಳಿ ನಾನು ಯಾವತ್ತೂ ಹಿಂದೂ ಜೀವನ ನಾನು ಮರೆಯಲ್ಲ. ಮುಂದಿನ ಜೀವನ ಭಾರಿ ಸೊಗಸಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥವನ್ನ. ಈಗ ಈ ಜೀವನದಲ್ಲಿ ಜೀವ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಹಿಂದುಳಿದಿರ್ತಕ್ಕಂಥ, ಅತ್ಯಂತ ಹಿಂದುಳಿತಕ್ಕಂಥ ಈ ತಾಲೂಕಿಗೆ ಏನೋ ಮಾಡ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಬಿಟ್ರೆ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿ ಸಮಾಧಿಗಳು ಇಲ್ಲೇ ಇದೆ, ಅವ್ರ ಮೇಲೆ ಪ್ರಮಾಣ ಮಾಡಿರ್ತೇನೆ. ಯಾವ ಆಸೆಗಳು ನನಗಿಲ್ಲ. ನಾನು ನಿಮ್ಮನ್ನೆಲ್ಲ ಕರೀತಕ್ಕಂಥ ಕೇಳ್ತಕ್ಕಂಥದ್ದೇನು, ನಾವು ಸಮಯ ಸಂದರ್ಭ ನೋಡೋಣ. 18ನೇ ತಾರೀಕಿನ MLC ಎಲೆಕ್ಷನ್ ಇದೆ. ತದನಂತರ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ವರಿಷ್ಠರು ತಗೊಳ್ಳಂತ ಪರಿಸ್ಥಿತಿಗೆ ನಾವು ಬಂದ್ರೆ ಒಂದು 15-20 ಜನ ಒಂದೊಂದು ಹೋಗ್ಲಿಕ್ಕೆ ಒಂದೊಂದು 10 ಜನ ನಾವು ಹೋಗ್ಬಿಟ್ಟು ನೇರವಾಗಿ ಸುಮಾರು ಅವ್ರು ಮಾತಾಡ್ಬೇಕಾದ್ರೆ ನಾವು ಹೋಗಿ ಗಲಾಟೆ ಗದ್ದಲ ಮಾಡೋದು ಬೇಡ,
ಅವ್ರಿಗೆ ತೊಂದರೆ ತಾಪತ್ರಯಗಳು ಮಾಡೋದು ಬೇಡ. ಅವ್ರಿಗೆ ತೊಂದರೆಗಳಿಗೆ ನಾವು ಮಾಡಿ ಕೆಟ್ಟ ಹೆಸರು ತಗೊಳ್ಳಂತ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ಏನು ಕೇಳಬೇಕು ನಿಯತ್ತಾಗಿ ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವ್ರಿಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಅಶೋಕ್ ಹೇಳಿದ ರೀತಿಯಲ್ಲಿ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡಬೇಕು. ಅದು ನಿಮ್ಮನ್ನ ಇನ್ನೊಂದ್ಸರಿ ಕರೆದೇ ತೀರ್ಮಾನ ತಗೋಬೇಕಾಗುತ್ತೆ ಆ ಕೆಲಸ. ಹಂಗ್ ಮಾಡಕ್ಕಾಗ್ಬಿಟ್ಟು ಇಡೀ ಅದೇನಂತ ನೋಡು, ಆ ಭಾಗದಿಂದ ಈ ಭಾಗದವರೆಗೂ ನಾವು ಸ್ಟಾಪ್ ಮಾಡ್ತೀವಿ. ನನಗೆ ಮೊದಲಿಂದ ನನಗೆ ಅಭ್ಯಾಸಗಳಿಲ್ಲ, ಅದು ನೆಸಿಟಿನೂ ಇಲ್ಲ. ಒಂದು ವೇಳೆ ಕ್ಷೇತ್ರಕ್ಕೆ ಭಾಳ ಒಳ್ಳೇದಾಗುತ್ತೆ ನಾನು ಇಲ್ದಲೇ ಅಂತಂದರೆ ಎಲ್ಲರ ಕಾಲಿಗೂ ಒಂದೇ ಸರಿ ಬಿದ್ದುಬಿಡ್ತೀನಿ. ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗೋದಾದರೆ ಈ ಅಪ್ಪರ್ ಭದ್ರ ನೀರು ತಂದು ಕೊಟ್ಟು ಎಲ್ಲ ಕ್ಷೇತ್ರಕ್ಕೂ ನೀರು ತುಂಬಿಸ್ಬಿಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಡೋದಾದರೆ, ಇಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಒದಗಿಸಿಕೊಡೋದಾದರೆ, ಯಾವುದೋ ತೊಂದರೆ ಇಲ್ದಾಗ ನಾವು ನೋಡ್ತಂತು ತಗೊಳ್ಳೋದಾದ್ರೆ ಇಡೀ ಸಾಧ್ಯ. ನಾನಿವತ್ತು ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಜೊತೆಗೆ ನಾನು ಮಂತ್ರಿಗೆ ಹೇಳೋಣ, ಪ್ರತಿ ಸಲ ಸಂಭಾವ್ಯ ಪಟ್ಟಿಯಲ್ಲಿ ಸಂಭಾವ್ಯ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ, ಕೊನೆ ಕ್ಷಣದಲ್ಲಿ ಹೆಂಗೆ ಮಿಸ್ ಆಗುತ್ತೆ? ಸಂಭಾವ್ಯ ಪಟ್ಟಿಯಲ್ಲಿ ನೀವು ಅಭಿಮಾನಿಗಳು, ಪೇಪರ್ನವರು, ಪ್ರೆಸ್ನವರು, ಮೀಡಿಯಾದವರು ಅವು ಕೈ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನೀವು ನನಗೆ ಒಳ್ಳೇದಾಗಲಿ ಅಂತೇಳಿ ನೀವು ಸಂಭಾವನಾ ಪಟ್ಟಿಯಲ್ಲಿ ಅವ್ರು ಸೇರಿಸಿದ್ರೆ ನೀವು ಸೇರಿಸ್ಬಿಡ್ತೀರಿ. ಹೀಗಾಗಿ ಸಂಭಾವನಾ ಪಟ್ಟಿಯಲ್ಲಿ ಬರುತ್ತೇನೋ ಅಂತ ನನ್ನ ಅಭಿಪ್ರಾಯ. ರಾಜಕೀಯದಲ್ಲಿ ನಾನು ಸನ್ಯಾಸಿ ಅಲ್ಲ ಅಂತ ಅಂದರೆ ರಾಜಕೀಯದಿಂದ ಸನ್ಯಾಸಿ ದೀಕ್ಷೆ ತಗೊಂಡು ಹೊರಗಡೆ ಹೋಗ್ತಕ್ಕಂಥವ್ರಲ್ಲ. ರಾಜಕೀಯ ಇದ್ದಿದ್ರು ಕೂಡ ಜನಸೇವೆ ಮಾಡಲಿಕ್ಕೆ ಯಾವ ವೇದಿಕೆ ಆದರೆ ನಾನು ಆ ಥರ ಆ ದೃಷ್ಟಿ ಇಟ್ಕೊಂಡು ಸನ್ಯಾಸಿ ಅಲ್ಲ ಅಂತ ಹೇಳಿ. ಅಭಿಮಾನಿಗಳು ಕೂಡ ಸಾಕಷ್ಟು ಕೇಳ್ತಾ ಇದ್ರು, ನೀವು ಒಂದು ಮಾತು ಹೇಳ್ರಿ, ನಾವು ಮೇಲ್ಮಟ್ಟದಲ್ಲಿ ಹೋಗಿ ಏನು ಮಾಡೋಕೆ ರೆಡಿ ಇದ್ದೀವಿ ಅದಕ್ಕೆ ನೀವು ಅಲ್ಲ, ಅವಕಾಶಗಳು ಅವು ಹಿಂದಿನಿಂದ ಯಾವತ್ತೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರಕ್ಕೆ ಆ ಕಪ್ ಚುಕ್ಕ ನಮ್ಗೆ ಯಾವತ್ತೂ ಬಂದಿಲ್ಲ. ನಮ್ಮ ಕ್ಷೇತ್ರದವ್ರು ಅಷ್ಟು ತೀಕ್ಷ್ಣವಾಗಿ ಮುಂದೋಗಿ ಈ ಥರ ಈ ವಯಲೆನ್ಸು ಈ ವಿಚಾರದಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಎಲ್ಲಿ ಇಲ್ಲ. ಮಾನವೀಯತೆ, ಮನುಷ್ಯತ್ವ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ಕೆಟ್ಟ ಹೆಸರು ನನಗೋಸ್ಕರ ಅವರೇ ಯಾಕೆ ತಗೋಬೇಕು, ಆ ಕೆಲಸ ಬೇಡ ಅಂತ ಹೇಳಿ ಹೋಗ್ಬಿಟ್ಟು ಕೇಳಿದ ನಂತರದಲ್ಲೇ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ರೆ ಇನ್ನೊಂದ್ಸಲ ಮಾಡ್ಕೊಳ್ಬೇಕಾದ್ರೆ ಅಲ್ಲ, ಅದೆಲ್ಲ ಬೇರೆ ಹೈಕಮಾಂಡು ಅನ್ನೋದು ಇನ್ನೊಂದು ಬೇರೆ ಬೇರೆ ಲೆಫ್ಟ್ ಓವರ್ ಇಶ್ಯೂಸ್ ಇರ್ತಾವಲ್ಲ, ಅಲ್ಲಿ ಹೋಗ್ಬೇಕು ಅಂತ ಆಪ್ಷನ್ಸ್ ಇರುತ್ತಲ್ಲ. ಅವರು ಇಲ್ಲ ಅಂದಾಗ್ತಾರೆ. ಈಗ ನಮ್ಮ ಲಾಸ್ಟಿಗೆ ಏನು ಸಿದ್ದರಾಮಯ್ಯನವರು ಈಗ ಅವರು ವರಿಷ್ಠರಾಗಿದ್ದಾರೆ ನಮಗೆ. ಅದೇ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ, ಸುರ್ಜೇವಾಲರು ಇದ್ದಾರೆ. ಅವರು ಮೂವರು ಮತ್ತೆ ಸೇರಿಸಿ ನನಗೆ ಪಾರ್ಟಿ ಟಿಕೆಟ್ ಕೊಟ್ಟು ಕಳಿಸ್ಕೊಂಡ್ಬಿಡ್ತಾರೆ. ಮತ್ತು ಮೂವರನ್ನ ಒಂದು ಮಾತು ಕೇಳಿ ಮಾತಾಡೋಣ, ಅದು ಮುಂದುವರೆದು ಮತ್ತು ಜನ ತೀರ್ಮಾನ ಅವ್ರು ಏನು ತಗೊಳ್ತಾರೆ ಜನಾಭಿಪ್ರಾಯಕ್ಕೆ ನಾವು ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು. ಒಂದು ವಿಷಯ ನಾನು ಇಲ್ಲಿ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಮಂತ್ರಿಗಿರಿ ಅನ್ನೋದು ಗೋಪಾಲಕೃಷ್ಣ ಸಾಹೇಬ್ರಿಗಾಗಲಿ ಅವರ ಫ್ಯಾಮಿಲಿಗಾಗಲಿ ಇದರ ಅವಶ್ಯಕತೆ ಇಲ್ಲ. ಇದರ ಅವಶ್ಯಕತೆ ಇರೋದು ನಮ್ಮ ನಿಮ್ಮಂಥವ್ರಿಗೆ. ನಾವೀಗಾಗಲೇ ನಮ್ಮ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವ್ರ ಹತ್ರ ಮಾತಾಡಿ ಅವರು ಸಹ ನಮಗೆ ಹೇಳಿದ್ದಾರೆ, ಮುಂದಿನ ವಾರದಲ್ಲಿ ಆಯ್ದಂತ ಒಂದು 50-60 ಮುಖಂಡರು ಹೋಗಿ ಹೈಕಮಾಂಡ್ನ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಸುರ್ಜೇವಾಲ್ರು ಇರ್ಬೋದು, ಯಾರನ್ನು ಕಾಣ್ಬೇಕಂತ ನಾನು ಎಲ್ಲ ವ್ಯವಸ್ಥೆ ಮಾಡ್ತಾನೆ. ನೀವೆಲ್ಲ ಒಂದು 50-60 ಜನ ನೀವೆಲ್ಲ ಮುಖಂಡರು ರೆಡಿ ಇರ್ರಿ. ನಾವು ಹೋಗಿ ಯಾಕೆ ಗೋಪಾಲಕೃಷ್ಣ ಸಾಹೇಬ್ರನ್ನ ಮಂತ್ರಿ ಮಾಡ್ಬೇಕನ್ನೋದು ಮನವರಿಕೆ ಮಾಡಿಕೊಡ್ತೀವಿ ಅನ್ನೋ ವಿಷಯವನ್ನ ಈಗಾಗಲೇ ನಾವು ಕೂಡ್ಲಿಗಿ ತಾಲೂಕಿನ ಚರ್ಚೆ ಮಾಡಿದ್ದೀವಿ. ಮುಖಾಂತರ ಮತ್ತು ಸಮಾರಂಭದ ವೇದಿಕೆ ಮುಖಾಂತರ ನಾವು ವರಿಷ್ಠರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕ್ಷೇತ್ರ ಗುಡ್ಡಗಾಡು ಸೀಮೆ. ಈ ಗುಡ್ಡಗಾಡು ಸೀಮೆ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ನಮಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಎಲ್ಲ ಮನಸ್ಸು ಸಂತೋಷ ಪಡುತ್ತೆ. ಈ ಟೈಮಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಬರೀ ಜಿಲ್ಲಾ ಕ್ಷೇತ್ರ ಬರೀ ಕ್ಷೇತ್ರ ಒಂದೇ ಅಲ್ಲ, ಜಿಲ್ಲೆ ಸಹ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಅವರು ದುಡ್ಡಿಲ್ಲ ಗ್ಯಾರಂಟಿ ಮುಖಾಂತರ ದುಡ್ಡು ಬಂದಿಲ್ಲ ಅಂದ್ರೆ ಸುಮಾರು ಇದುವರೆಗೆ 500-600 ಕೋಟಿ ನಮ್ಮ ಕ್ಷೇತ್ರ ತಂದಿದ್ದಾರೆ. ಮನೆಯಲ್ಲಿ ಕುತ್ಕೊಂಡೆ ಕೆಲಸ ಮಾಡ್ಕೊಳ್ತಾರೆ. ಇಂಥ ಒಂದು ವ್ಯವಸ್ಥೆ, ಇಂಥ ಒಬ್ಬ ಬುದ್ಧಿವಂತ ಲಕ್ಷಣ ಇರ್ತಕ್ಕಂಥ ವ್ಯಕ್ತಿಗೆ ಅವರು ಸಚಿವ ಸ್ಥಾನ ಕೊಡಲೇಬೇಕು. ಅದು ಯಾವ ಕಾರಣದಿಂದ ಕೊಡ್ತಾರೋ ಏನೆಲ್ಲ. ಈಗ ನಮ್ಮ ಶಾಸಕರು ಸಹ ಎಲ್ಲ ರೀತಿಯಿಂದ ನಾಟಕ ಆಡಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಜನಸಮೂಹದ ಮುಖಾಂತರ ಅವ್ರಿಗೆ ನಾವು ಕೇಳ್ತಾ ಇದೀವಿ, ಅವ್ರು ಕೊಡ್ತಾರೆ. ಆಮೇಲೆ ಎರಡನೇದು ಏನಂದ್ರೆ ಅವರೇ ನೇರವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ಆಮೇಲೆ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ವರಿಷ್ಠರಿರ್ಬೋದು, ಇವ್ರಿಗೆ ಸಂಪರ್ಕ ಮಾಡಿರ್ತಾರೆ, ಮಾಡ್ಬೇಕಾಗುತ್ತದೆ. ಕಾಲನೇ ಹಂಗಿದೆ ಈಗ. ಯಾಕಂದ್ರೆ ಅವ್ರ ಸ್ವಭಾವ ಏನಂದ್ರೆ ನಮ್ಮ ಅಶೋಕರು ಹೇಳ್ದಂಗೆ ಸ್ವಲ್ಪ
ಸ್ವಲ್ಪ ಸೂಕ್ಷ್ಮ ಸ್ವಭಾವ. ಏನ್ ಅದಾಗಿ ಅದೃಷ್ಟದಲ್ಲಿ ಇದ್ರೆ ಬರ್ತಿಲ್ಲ, ಅದೃಷ್ಟದಲ್ಲಿ ಹೋಗ್ತದೆ. ನಿಜವಾಗ್ಲೂ ಅದೃಷ್ಟದಲ್ಲಿ ಇದೆ ಅವ್ರಿಗೆ. ಯಾಕಂದ್ರೆ ನನಗ್ ಗೊತ್ತಿದ್ದಂಗೆ ಅವ್ರು ಪ್ರಾರಂಭದಿಂದ MLA ಸ್ಥಾನ ತಗೊಂಡ್ರು. ತಗೊಂಡ್ಮೇಲೆ ಇದುವರೆಗೂ ನೋಡ್ತೀವಿ ಅವ್ರಿಗೆ ಲೇಟ್ ಆಗಿ ಅಂದ್ರೆ 15 ದಿವಸ ಇರ್ತದೆ ಪೀರಿಯಡ್ ಅವ್ರಿಗೆ. ಆ 15 ದಿವಸದಲ್ಲಿ ಎಲ್ಲಾ ಸ್ಥಾನಗಳು ಒತ್ತು ಬಂದಿದೆ ಅವ್ರಿಗೆ. ಅದೇ ತರ ಈ ಸಲ ಮಂತ್ರಿ ಸ್ಥಾನ ಆತರ ಒಲಿತದೆ ಅಂತ ಹೇಳಿ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಕೊಡಬೇಕು, ಇಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಇಲ್ಲಿ ಇರಬಾರ್ದು ಅಷ್ಟೇ ನನ್ನ ಅಭಿಪ್ರಾಯ ಇದು. ಯಾಕಂದ್ರೆ ಗೌರವ ಕೊಡದ ಜಾಗದಲ್ಲಿ ನಾವು ಯಾರು ಇರೋದು ಬೇಡ. ಕಾರ್ಯಕರ್ತರಿಂದ ಪಕ್ಷ, ಕಾಂಗ್ರೆಸ್ ಮತದಾರರಿಂದ, ಮುಖಂಡರಿಂದ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಆಗಿರೋದು. ಇವತ್ತು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರೆ ನಾವು ಇಲ್ಲೆಲ್ಲರೂ ಸೇರಿ ಪೋಸ್ಟರ್ಸು, ಬ್ಯಾನರ್ಸು ಇಟ್ಕೊಳ್ತಿದೀವಿ. ವಾಟ್ಸಪ್ಗಳಲ್ಲಿ ಕಳಿಸೋದ್ರಿಂದ, ಬ್ಯಾನರ್ಗಳನ್ನ ಕಟ್ಟೋದ್ರಿಂದ ಇಲ್ಲಿ ಏನೇ ಹೋರಾಟ ಮಾಡಿದ್ರು ಹೈಕಮಾಂಡ್ಗೆ ತಲುಪೋದಿಲ್ಲ. ನಮ್ಮ ಹೋರಾಟ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ನಡೀಬೇಕು. ನಮ್ಮ ಹೋರಾಟ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಮುಟ್ಟಬೇಕು. ಪರ್ಮಿಷನ್ ತಗೊಂಡು ಧರಣಿ ಸತ್ಯಾಗ್ರಹ, ಪ್ರತಿಭಟನೆ ಸತ್ಯಾಗ್ರಹ ಮಾಡಬೇಕು ಎಲ್ಲಿ? ಕೆಪಿಸಿಸಿ ಕಚೇರಿ ಮುಂದೆ. ಡೆಕ್ಕನ್ ವರ್ಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಎಲ್ಲಾ ಮಾಧ್ಯಮ, ರಾಷ್ಟ್ರ ಮಾಧ್ಯಮ, ರಾಜ್ಯ ಎಲ್ಲಾ ಮಾಧ್ಯಮಗಳಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಏನು ಅಂತ ತೋರಿಸ್ಬೇಕು ನಾವು. ಆವಾಗ ಮೆಸೇಜ್ ಬರುತ್ತೆ, ಮಾತಾಡ್ರಿ ಅವ್ರ ಹತ್ರ, ಯಾಕೆ ಏನು ಅವ್ರಿಗೆ ಅನ್ಯಾಯ ಅಂತ. ನಮ್ಮ ಅನ್ಯಾಯ ನಮ್ಮ ಮುಂದೆ ಇಡೋಣ. ಇವತ್ತು ಮಂತ್ರಿ ಆದವರಿಗೆ ಖಾತೆ ಸಿಕ್ಕಿಲ್ಲ ಅಂತ ಹೋರಾಟಗಳು ನಡೀತಿದ್ದವು ಬೆಂಗಳೂರಲ್ಲಿ. ಒಳ್ಳೊಳ್ಳೆ ಖಾತೆಗಳು ನಮಗೆ ಕೊಟ್ಟಿಲ್ಲ ಅಂತ ಸಾಯವರಿಗೆ ಮಿನಿಸ್ಟರ್ಗಳಾಗಿದ್ದಾರೆ. ಆದ್ರೂ ಅವರಿಗೆ ಸೊಗಸಾಗಿರ್ತಕ್ಕಂಥ ಹುಲ್ಲುಗಾವಲು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅರೆ ಇದ್ಯಾವ ನ್ಯಾಯ? ಮೊಳಕಾಲ್ಮೂರು ಕ್ಷೇತ್ರ ಇಷ್ಟು ಕಾಂಗ್ರೆಸ್ಗೆ ಇಷ್ಟೊಂದು ಗೌರವ ನಿರಂತರವಾಗಿ ನೀಡ್ತಾ ಇದ್ರು ಸಮೇತವಾಗಿ ಒಂದು ಬಾರಿ ಆದ್ರೂ ಮೊಳಕಾಲ್ಮೂರು ಕ್ಷೇತ್ರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದೆಯಾ ಇಲ್ಲ ಅಂತಕ್ಕಂಥದ್ದೇ ನನಗೆ ಡೌಟ್ ಆಗ್ತಾ ಇದೆ. ಸಾರಿ ಇಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇವತ್ತಿನ ದಿನ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಯಾಕಂದ್ರೆ ಈ ಒಂದು ಹೈಕಮಾಂಡ್ಗೆ ಮೊಳಕಾಲ್ಮೂರು ಕ್ಷೇತ್ರ ಅವರಿಗೇನು ಕಾಣ್ತಿದೆಯೋ ಎಲ್ಲ ಗೊತ್ತಿಲ್ಲ. ಏನು ಇದೇನು ಆಂಧ್ರದಲ್ಲಿದೆಯೇ ಮೊಳಕಾಲ್ಮೂರು ಕ್ಷೇತ್ರ ಅಂದ್ರೆ? ಇಲ್ಲ, ನಮ್ಮ ಕರ್ನಾಟಕದಲ್ಲಿಲ್ಲ, ಇದು ಆಂಧ್ರದಲ್ಲಿ ಐತೆ ಅಂತಂದು ಏನು ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಹೈಕಮಾಂಡ್. ಹೈಕಮಾಂಡ್ಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಪ್ರಕಾಶ್ ಹೇಳಿದ ರೀತಿಯಲ್ಲಿ ಇನ್ಮೇಲೆ ನಾವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕಾಗುತ್ತೆ. ಯಾಕಂದ್ರೆ ಇಂಥ ಒಂದು ಬುದ್ಧಿವಂತರಿಗೆ 5 ಸಾರಿ ನಾವಿಲ್ಲ ಓಟ್ ಹಾಕಿ ಗೆಲ್ಲಿಸಿ ಬೇರೆ ಬೇರೆ ಕಡೆ ಹೋಗಿ ಅವರು ಗೆದ್ದು ಬಂದಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ಏನು ಕೂಡ್ಲಿಗಿ ತಾಲೂಕಿನಲ್ಲಿ ಏನು ಅವರು ಗೆದ್ದು ಬಂದಿದ್ದಾರೆ. ಅದು ಅಲ್ಲ, ನಮ್ಮ ಕ್ಷೇತ್ರದಲ್ಲಿ 5 ಬಾರಿ ನಾವು ಗೆಲ್ಲಿಸಿದೀವಿ, 5 ಬಾರಿ ವೋಟ್ ಮಾಡಿದೀವಿ. ಅಂತ ಒಂದು ವೋಟ್ ಮಾಡಿರ್ತಕ್ಕಂಥ ಜನಗಳಿಗೆ ಅನ್ಯಾಯ ಆಗ್ತಿದೆ. ಗೋಪಾಲಕೃಷ್ಣ ಅವರಿಗೆಲ್ಲ ಅನ್ಯಾಯ ಆಗ್ತಿರೋದು. ಇಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಜನತೆಗೆ ಅನ್ಯಾಯ ಆಗ್ತಿದೆ. ನಮ್ಮ ಹಕ್ಕನ್ನು ನಾವು ಕೇಳಬೇಕಾಗುತ್ತೆ. ಕೊಟ್ಟರು. ನಾನು ಕೂಡ್ಲಿಗೆ ಜಡ್ ಪಿ ಮೆಂಬರ್ ಇದ್ದೆ. ಅವಾಗ ಸಾರ್ನ ಅವ್ರಿಗೆ ಮಾಡಿದ್ವಿ, ಗೆದ್ದಿದ್ವಿ. ಅದಕ್ಕೆ ಅವರಲ್ಲಿ 174 ಕೆರೆ ಹುಡುಗಾಟ ಅಲ್ಲ, ಅಂತ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಅವ್ರು ಗೆದಿಯಲ್ಲ ಅಂತೇಳಿ ಬಹಳ ಲೀಡರ್ಗಳೆಲ್ಲರೂ ಕೈ ಕೊಟ್ಟು ಓಡಿಗಿದ್ರು. ಅವ್ರು ಬರೇ ಜನರು ಓಟ್ ಹಾಕ್ಬಿಟ್ರು ಅವರಿಗೆ, ಅಂತ ವ್ಯಕ್ತಿ. ಆಮೇಲೆ ಅವ್ರು ಸೋತರೋದು ಎಲ್ಲಿ? 1 ವರ್ಷ ಅವ್ರ ಮನೆಗಿರೋದು. ಮತ್ತೆ ರೂರಲ್ ಗೆದ್ರಲ್ಲ 6 ತಿಂಗಳ ಅಷ್ಟೇ. ಇಂಥ ವ್ಯಕ್ತಿನ ಮಾಡಿದ್ರೆ ನಾನು ಅಕ್ರಾಸ್ ದ ಪಾರ್ಟಿ ಮಾತಾಡ್ತಾ ಇದ್ದೀನಿ. DK ಶಿವಕುಮಾರ್ ಸರ್ಗೆ ನಾನೇನಂದ್ರೆ ಅವರ ಕಿರೀಟಕ್ಕೆ ಮತ್ತೊಂದು ಗರಿ, ಅಂದ್ರೆ ಕ್ಯಾಬಿನೆಟ್ ಏನು ಐತಲ್ಲ ತೂಕ, ಅದರ ತೂಕ ಹೆಚ್ಚುತ್ತದೆ ಇಂಥವ್ರು ಮಾಡಿದ್ರಂತ. ಅಷ್ಟು ಮಾತ್ರ ಅವ್ರ ಮುಖಸ್ತುತಿ ಮಾಡ್ಲಿಕ್ಕೆ ಬಂದಿಲ್ಲ. ಈ ಒಂದು ಸಭೆ ಐತಿ, ಇಲ್ಲಿ ಬರ್ಬೇಕಂತ ನನಗೇನು ಪ್ರೀತಿಯಿಂದ ಬಂದೀವಿ ನಾವು. ಆಗ್ಲಿ ನಮ್ ಸರ್ಕಾರ ಅಲ್ಲ, ನಾವೇನು ಈಗ ಪಕ್ಷದಾಗ ಇಲ್ದೇ ಇರ್ಬೋದು. ನಾವೇನು ಒಂದ್ ಪಕ್ಷದಾಗ ಯಾವತ್ತೂ ನಾನು ಊಟ ಪಡ್ಕೊಂಡ್ರೆ ಅಲ್ಲೇ ಅಲ್ಲ. ನಾವು ಸ್ವತಂತ್ರ ಜೀವಿಗಳು, ನಾವ್ ಇರೋದೇ ಹಿಂಗ. ನಮ್ಮಿಂದ ಜನನು ಕೂಡ ನಾವು ಏನೋ ಅಕ್ಸೆಪ್ಟ್ ಮಾಡಿಬಿಟ್ಟಾರ ನಮ್ ಕಡೆಗೆ. ಇಲ್ಲಿ ಏನು ಬೈತಿದ್ರೇನೋ ಗೊತ್ತಿಲ್ಲ, ನನ್ನ ಮುಂದೆ ಅಲ್ಲಿ ನಡೀತಿತ್ತು ನಂದು. ಆದ್ರೆ ಇಂಥ ವ್ಯಕ್ತಿ ಸಿಗ್ತಾರಂದ್ರೆ ನಮ್ ಕೊಟ್ಟೂರ ಬಂದು ಶೆಟ್ಟಿ ಹೋಟ್ಲಾಗ ಮೆಣಸಿಕಾಯಿ ಒಗ್ಗರಣೆ ಮಂಡಕ್ಕಿ ಬಾರಪ್ಪ ಶೆಟ್ಟಿ ಹೋಟ್ಲಾಗ ತಿನ್ಸಂತ ಅಂತಾರ. ಆ ಹೋಟ್ಲ ನೋಡಿದ್ರೆ ಭಾರಿ ಆಶ್ಚರ್ಯ ಪಡಿದ್ರಿ. ಅಂತ ಇಷ್ಟು ದೊಡ್ಡ ಮಂತನ, ಅಷ್ಟು ಓದು MBA ಆ ಕಾಲಕ್ಕೆ ನನ್ನ ಮಗ